ಎಂಎಲ್ಎ ಜೊತೆ ರೌಡಿ ಶೀಟರ್ ಬರ್ತ್ಡೇ ಸಂಭ್ರಮ ನಡೆದಿರುವಂತಹ ವಿಚಾರ ಅಪ್ಡೇಟ್ ಸಿಗ್ತಾ ಇದೆ. ಕಳೆದ ಬಾರಿ ಇನ್ಸ್ಪೆಕ್ಟರ್ ಸದ್ದು ಮಾಡಿದ್ರು ಇಂಥದ್ದೇ ವಿಚಾರದಲ್ಲಿ. ಈ ಬಾರಿ ಎಂಎಲ್ಎಯ ಸದ್ದು. ಮಾದನಾಯಕನಹಳ್ಳಿಯ ಆಲೂರಿನಲ್ಲಿ ಅದ್ದೂರಿ ಆಚರಣೆ. ಒಬ್ಬ ರೌಡಿ ಶೀಟರ್ ಜೊತೆ ಎಂಎಲ್ಎ ಕಾಣಿಸ್ಕೊಳ್ತಾರೆ ಅಂದ್ರೆ ಎಷ್ಟು ಮಟ್ಟಿಗೆ ಸರಿ? ದಾಸನ ಹುಟ್ಟುಹಬ್ಬದಲ್ಲಿ ಭಾಗಿಯಾಗಿದ್ದ ಇನ್ಸ್ಪೆಕ್ಟರ್ ನಾಗರಾಜು ಅಮಾನತು ಪ್ರಕರಣ ಭಾರಿ ದೊಡ್ಡ ಮಟ್ಟದಲ್ಲಿ ಸದ್ದಾಗಿತ್ತು. ಒಬ್ಬ ಇನ್ಸ್ಪೆಕ್ಟರ್ ಜೊತೆಯಲ್ಲಿ ಒಬ್ಬ ರೌಡಿ ಶೀಟರ್ ಸೇರ್ಕೊಂಡು ಒಂದೇ ಫ್ರೇಮ್ನಲ್ಲಿ ಒಂದು ಸಂಭ್ರಮದಲ್ಲಿ ಪಾಲ್ಗೊಳ್ತಾರೆ ಅಂದರೆ ದೊಡ್ಡ ಮಟ್ಟದಲ್ಲಿ ಸದ್ದಾಗಿತ್ತು. ಜೊತೆಗೆ ಆ ಇನ್ಸ್ಪೆಕ್ಟರ್ ನಾಗರಾಜರನ್ನು ಅಮಾನತು ಮಾಡಲಾಗಿತ್ತು. ಇಂಥದ್ದೊಂದು ಪ್ರಕರಣ ಸದ್ದು ಮಾಡಿತ್ತು. ಈಗ ರೌಡಿ ಶೀಟರ್ ದಾಸನ ಸಂಭ್ರಮದಲ್ಲಿ ಬಿಜೆಪಿ ನಾಯಕರು ಭಾಗಿಯಾಗಿದ್ದಾರೆ. ನೋಡಿ, ಆ ವಿಜುವಲ್ಸ್ಗಳನ್ನು ನೋಡ್ತಾ ಇದ್ದೀರಿ. ಇದೇನು ಪಾಪ ಗೊತ್ತಿರಲ್ವಾ, ವೈರಲ್ ಆಗಲ್ವಾ ಅಂತೇನಿಲ್ಲ, ವೈರಲ್ ಆಗುತ್ತೆ. ಆದರೆ ಏನು ಅನ್ನುವಷ್ಟರ ಮಟ್ಟಿಗೆ ಅಭಿಮಾನಿಗಳಲ್ವ, ಯಾರಾದ್ರೇನು ನಾಳೆ ಕಳ್ಳನೋ, ದರೋಡೆ ಮಾಡಿದವನೋ, ಖದೀಮನೋ ಅಥವಾ ಮತ್ತೊಬ್ಬ ಕೊಲೆಗಡುಕನೋ ಬಂದರು ಅವ್ರ ಜೊತೆಲೂ ಇದೇ ರೀತಿಯಾದಂಥ ಸಂಭ್ರಮ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಬೆಂಬಲಿಗರಲ್ವಾ. ಬಿಜೆಪಿ ನಾಯಕರು ಭಾಗಿಯಾಗಿರೋದು ಈಗ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಒಂದೇ ಹಾರದಲ್ಲಿ ಒಂದೇ ಫ್ರೇಮಲ್ಲಿ ಶಾಸಕ ವಿಶ್ವನಾಥ್ ಮತ್ತು ದಾಸ ಕಾಣಿಸ್ಕೊಂಡಿದ್ದಾರೆ. ಕೇಕ್ ಕಟ್ ಮಾಡಿ ಶುಭಾಶಯವನ್ನ ಕೋರಿದ್ದಾರೆ ಎಂಎಲ್ಎ ವಿಶ್ವನಾಥ್. ಭಾರಿ ಚರ್ಚೆ ಗ್ರಾಸವಾಗಿದೆ ಈ ವಿಡಿಯೋ. ರೌಡಿ ಶೀಟರ್ ಬರ್ತ್ಡೇ ಸಂಭ್ರಮದಲ್ಲಿ ಕಾಣಿಸ್ಕೊಂಡಿರೋದು ಯಾರ್ಯಾರು ಅಲ್ಲ, ಎಂಎಲ್ಎ. ಯಾವ ಮೆಸೇಜ್ ಪಾಸ್ ಮಾಡ್ತಾ ಇದ್ದೀರಿ? ಫೋಟೋ ವಿಡಿಯೋ ಭಾರಿ ವೈರಲ್ ಆಗ್ತಾ ಇದೆ. ಪೊಲೀಸರಿಂದ ತನಿಖೆ ಕೂಡ ಈಗಾಗಲೇ ಆರಂಭ ಆಗಿದೆ. ಎಂಎಲ್ಎ ಅನ್ನುವಂಥ ಬಿರುದಲ್ಲಿ, ರೌಡಿ ಶೀಟರ್ ಎನ್ನುವಂಥ ಬಿರುದಿಯಲ್ಲಿ ಇಬ್ಬರು ಒಂದೇ ಫ್ರೇಮಲ್ಲಿ ಕಾಣಿಸ್ಕೊಳ್ತಾರೆ ಅಂದರೆ ಯಾವ ರೀತಿಯಾದಂಥ ಸಂದೇಶ ಪಾಸ್ ಆಗುತ್ತೆ? ನಾನೋರ್ವ ಎಂಎಲ್ಎ ಆಗಿ ರೌಡಿ ಶೀಟರ್ ಜೊತೆಲಿ ಕಾಣಿಸ್ಕೊಂಡ್ರೆ ನನ್ನ ಇಮೇಜ್ ಏನಾಗುತ್ತೆ ಎನ್ನುವಂಥ ಒಂದು ಸಣ್ಣ ಪರಿಕಲ್ಪನೆಯೂ ಇಲ್ಲದೆ ಈ ರೀತಿಯಾಗಿ ಕೇಕ್ ಕಟ್ ಮಾಡಿ ಸಂಭ್ರಮ ವ್ಯಕ್ತಪಡಿಸಿದ್ದಾರೆ. ಆದರೆ ಈ ವಿಡಿಯೋ ಸದ್ಯಕ್ಕೆ ಭಾರಿ ವೈರಲ್ ಆಗ್ತಾ ಇದೆ. ಸಾರ್ವಜನಿಕರಿಂದ ನಾನಾ ಕಾಮೆಂಟ್ಸ್ಗಳು ಪಾಸ್ ಆಗ್ತಾ ಇದೆ.